ನಮ್ಮ ದೇವರು ನಮ್ಮ ದೇಹನ ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಒಂದು ರೀಸನ್ ಇದೆ. ಸಮ್ಮರ್ ಟೈಮಲ್ಲಿ ಏನಾಗುತ್ತೆ, ನಮ್ಮ ರಿಕ್ವೈರ್ಮೆಂಟ್ಸ್ ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದಾ? ಹೌದು. ಸೊ ಅಷ್ಟೊಂದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಅಷ್ಟು ಇರೋದು ಇಲ್ಲ. ನೀವು ನೋಡಿರ್ಬೋದು, ಈಗ ಚಳಿಗಾಲದಲ್ಲಿ ಜಾಸ್ತಿ ಹಸುವಾಗುತ್ತೆ ಬಿಕಾಸ್ ಟೆಂಪ್ರೇಚರ್ ನಮ್ಮ ಬೆಂಗಳೂರಲ್ಲಿ ಅಷ್ಟೇನು ಗೊತ್ತಾಗೋದಿಲ್ಲ. ಬಟ್ ವೆನ್ ಯು ಸ್ಟೇ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಟೆಂಪ್ರೇಚರ್ ಆಚೆ ಕಡೆ ಥಂಡಿ ಇರುವಾಗ ಬಾಡಿ ಹ್ಯಾಸ್ ಟು ವರ್ಕ್ ಹಾರ್ಡರ್ ಅಗೇನ್ ಟು ರೇಸ್ ಅಪ್ ದ ಟೆಂಪ್ರೇಚರ್. ಈಗ ಆ ಕೋಲ್ಡ್ ವಾಟರ್ದು ಯಾವ ಥರ ಎಕ್ಸಾಂಪಲ್ ಕೊಟ್ಟನಲ್ಲ, ಸಮಥಿಂಗ್ ಸಿಮಿಲರ್ ಟು ದ್ಯಾಟ್. ಸೊ ಬಾಡಿ ಹ್ಯಾಸ್ ಟು ವರ್ಕ್ ಟು ಕಮ್ ಟು ದ್ಯಾಟ್ ಟೆಂಪ್ರೇಚರ್, ಅಂದರೆ ವಾರ್ಮ್ ಆಗಿ ಇಟ್ಕೊಳ್ಳೋಕ್ಕೆ. ಸೊ ಆಪೋಸಿಟ್ ಟು ಸಮ್ಮರ್. ಸೊ ಆವಾಗ ನಿಮ್ಮದು ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗಿರುತ್ತೆ. ಆದರೆ ಸಮ್ಮರಲ್ಲಿ ಆಲ್ರೆಡಿ ಟೆಂಪ್ರೇಚರ್ ಹಾಟ್ ಇರೋದ್ರಿಂದ ನಮ್ಮದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಏನಾರು ಹೆವಿ ತಿಂದಾಗ ಬಾಡಿಗೆ ಇನ್ನೂ ಜಾಸ್ತಿ ಟ್ಯಾಕ್ಸ್ ಮಾಡ್ದಂಗೆ ಆಗುತ್ತೆ. ಸೊ ಯು ಆಲ್ವೇಸ್ ಫೀಲ್ ಲೈಕ್ ಹ್ಯಾವಿಂಗ್ ಸಮಥಿಂಗ್ ಲೈಟ್, ಸ್ಮಾಲರ್ ಕ್ವಾಂಟಿಟಿ. ಸೊ ರಿಕ್ವೈರ್ಮೆಂಟ್ಸ್ ಪ್ರಕಾರ ಆ್ಯಕ್ಚುಲಿ ಅದಕ್ಕೆ ನಿಮಗೇನು ಆ ಥರ ಡೆಫಿಷಿಯನ್ಸಿ ಎಲ್ಲ ಆಗೋಲ್ಲ. ಸೊ ಒಂದು ಸ್ವಲ್ಪ ಕಡಿಮೆ ಅಂದರೆ ಯು ಶುಡ್ ಹ್ಯಾವ್ ಸಮಥಿಂಗ್ ವಿಚ್ ಇಸ್ ಸಾಫ್ಟ್. ಆಮೇಲೆ ಹೈಡ್ರೇಷನ್, ಆಬ್ವಿಯಸ್ಲಿ ನೀವು ಹೇಳ್ದಂಗೆ, ನೀವು ಕರೆಕ್ಟಾಗಿ ಹೇಳಿದ್ರಿ, ನಮಗೆ ಜಾಸ್ತಿ ನೀರು ಬೇಕು, ಹೈಡ್ರೇಷನ್ ಬೇಕು ಅನಿಸಿದಾಗ ನೀರು, ಜ್ಯೂಸು ಅದೆಲ್ಲ ಕುಡ್ದೇ ಹೊಟ್ಟೆ ತುಂಬ ಹೋಗುತ್ತೆ. ಆ್ಯಂಡ್ ನ್ಯಾಚುರಲಿ ಸ್ವಲ್ಪ ಕಡಿಮೆನೂ ತಿಂತೀವಿ. ಬಟ್ ಹಾಗಾಗಿ ತುಂಬ ಗ್ಯಾಪ್ ಬಿಟ್ಟರೆ, ತುಂಬ ಕಡಿಮೆ ತಿಂದರೆ ಮಾತ್ರ ನಿಮ್ಗೆ ಸುಸ್ತಾಗುತ್ತೆ. ಅದರ್ವೈಸ್ ಲೈಟ್ ಫುಡ್ ಈಸ್ ವಾಟ್ ವಿ ವುಡ್ ಪ್ರಿಫರ್ ಇನ್ ಸಮ್ಮರ್.